ಸ್ಯಾಂಡಲ್ವುಡ್ ನ ಸ್ಟಾರ್ ಡೈರೆಕ್ಟರ್ ಪವನ್ ಒಡೆಯರ್ ಅವರು ಇವತ್ತು ನಮ್ಮ ಆಫೀಸ್ ಬಂದಿದ್ದಾರೆ. ಒನ್ ಇಂಡಿಯಾ ಫಿಲ್ಮ್ ಬಿಟ್ ಆಫೀಸ್ಗೆ ಇವತ್ತು ಬಂದಿದ್ದಾರೆ. ಸೊ ಓಕೆ, ಇವರು ನಟರಾಜ ಸರ್ವಿಸ್ ಸಿನಿಮಾದ ನಂತರ ಏನ್ ಮಾಡ್ತಾ ಇದ್ದಾರೆ, ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬಿಸಿ ಆಗಿದ್ದಾರೆ ಅನ್ನೋದು ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಈಗ ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರು ಮಾತಾಡ್ಸೋಣ. ಅವ್ರ ಪ್ರಾಜೆಕ್ಟ್ಸ್ ಏನು, ಅವ್ರು ಯಾವ ಸಿನಿಮಾಗಳಲ್ಲಿ ನೀವು ಬಿಸಿ ಆಗ್ತಾ ಇದ್ದಾರೆ ಎಲ್ಲ ತಿಳ್ಕೊಳ್ಳೋಣ. ಹಾಯ್ ಸರ್, ವೆಲ್ಕಮ್. ಹಾಯ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನಟರಾಜ ಸರ್ವಿಸ್ ಅಂತ ಒಂದು ಯಶಸ್ವಿ ಸಿನಿಮಾ ಕೊಟ್ರಿ. ಸೊ ಈಗ ಅದಾದ ನಂತರ ವಾಟ್ ನೆಕ್ಸ್ಟ್ ಸರ್, ಏನ್ ಪ್ಲಾನ್ಸ್ ನಡೀತಾ ಇದೆ? ಈಗ ಅಂದ್ರೆ ನಟರಾಜ ಸರ್ವಿಸ್ ಸಿನಿಮಾ ಪರ್ಟಿಕ್ಯುಲರ್ಲಿ ಅದಾದ್ಮೇಲೆ ಲೈಕ್ ಇನ್ನೊಂದೇನೋ ಒಂದು ಬೇರೆ ನನ್ನ ಸ್ಕ್ರಿಪ್ಟ್ ಮಾಡೋಂಥ ಒಂದು ಬರವಣಿಗೆಯಲ್ಲಿದ್ದೀನಿ. ಅದ್ರ ಮಧ್ಯೆ ಒಂದು 5 ಫಿಲ್ಮ್ ಲೈನ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಲೈಕ್ ಸಹೋದ್ಯೋಗಿಗಳು, ನನ್ನ ಜೊತೆ ಇರತಕ್ಕಂಥ ಹುಡುಗರು, ಅವ್ರಗಳಿಗೆ ಡೈರೆಕ್ಟರ್ಗಳನ್ನು ಮಾಡಿ ಲೈಕ್ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡುವಂಥ ಪ್ರಯತ್ನದಲ್ಲಿದ್ದೀನಿ. ಅದ್ರ ಜೊತೆ ನಮ್ಮ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಏನಿದೆ, ಅವರು ಈ ವರ್ಷ ಒಂದು 10 ಫಿಲ್ಮ್ ಮಾಡ್ತಾ ಇದ್ದಾರೆ. ನನಗೊಂದು 5 ಫಿಲ್ಮ್ಸ್ ಒಂದಷ್ಟು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಒಂದು ಲೈನಪ್ ಅಲ್ಲಿ ಇದೀನಿ. ಅದರಲ್ಲೇ ಐರಾ ಅಂತ ಒಂದು ಸಿನಿಮಾ ಫಸ್ಟ್ ರಿಲೀಸ್ ಆಗುತ್ತೆ. ಅದಾದ ನಂತರ ಇನ್ನೊಂದು ನಮ್ಮ ಗುರುನಂದನ್ ಮತ್ತೆ ಮಯೂರಿ ಸ್ಟಾರ್ ಕಾಸ್ಟಿಂಗ್ ಇದನ್ನ ಸಾಕಷ್ಟು ಸಿನಿಮಾ ಜೊತೆ ವರ್ಕ್ ಮಾಡಿರುವಂತಹ ಶಂಕರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದಷ್ಟು 3 ಸಿನಿಮಾಗಳು ಸ್ಕ್ರಿಪ್ಟ್ ನಡೀತಾ ಇದೆ. ಇದ್ರ ಮಧ್ಯೆ ನಂದೊಂದು ಕತೆ ಪರ್ಟಿಕ್ಯುಲರ್ ಆಗಿ ನಾನೇ ಒಂದು ಎಣಿತಾ ಇದ್ದೀನಿ ಕತೆ. ಅದು ವೆರಿ ಶಾರ್ಟ್ಲಿ, ಮೇ ಬಿ ವಿದಿನ್ 2 ವೀಕ್ಸ್ 3 ವೀಕ್ಸ್ ನಾನು ಅನೌನ್ಸ್ ಮಾಡ್ತೀನಿ ಏನ್ ಮಾಡ್ತೀನಿ ಅಂತ. ಓಕೆ ಸರ್, ಐರಾ ಅಂತ ಒಂದು ಸಿನಿಮಾ ರಿಲೀಸ್ ರೆಡಿ ಆಗ್ತಾ ಇದೆ ಅಂತ ಹೇಳಿ, ಏನ್ ಸರ್ ಸಿನಿಮಾ ಬಗ್ಗೆ ಹೇಳಿ? ಅಂದ್ರೆ ಸಿನಿಮಾ ಹೇಳ್ಬೇಕಂತಂದ್ರೆ ಹರಿಕೃಷ್ಣ ಅಂತ ಹೇಳಿ ಡೈರೆಕ್ಟರ್. ಅದಕ್ಕೆ ಅವರು ಆಕ್ಚುಲಿ ಈಸ್ ಬಿನ್ ಅಸಿಸ್ಟೆಂಟ್ ವಿತ್ ರಾಮ್ ಗೋಪಾಲ್ ಅವ್ರ ಮತ್ತೆ ಕಾರ್ತಿಕ್ ಸುಬ್ಬರಾಜ್ ಅಂತ ಹೇಳಿ ತಮಿಳಲ್ಲಿ ಈಸ್ ಅಸಿಸ್ಟೆಂಟ್ ದೆಮ್. ಅಂಡ್ ಆ ಕತೆ ಪರ್ಟಿಕ್ಯುಲರ್ಲಿ ಹರಿಕೃಷ್ಣ ಅಂತ ಹೇಳಿ ಅವರು ಕನ್ನಡದಲ್ಲಿ ಐ ಥಿಂಕ್ ಈಸ್ ಕ್ವೈಟ್ ಫೇಮಸ್ ಫಾರ್ ಯು ಗೈಸ್ ಅನ್ಕೊತೀನಿ. ಕನ್ನಡದ ಈವಿಲ್ ಡೆಡ್ ಅಂತ ಮಾಡಿದ್ರು ಅವ್ರು ಆಕ್ಚುಲಿ. ಅಂದ್ರೆ ಈವಿಲ್ ಡೆಡ್ ಸಿನಿಮಾ ರೇಂಜ್ಗೆ ಕನ್ನಡದಲ್ಲಿ ಶೂಟ್ ಮಾಡಿದ್ರೆ ಹೆಂಗ್ ಮಾಡ್ಬೋದು ಅಂತ ಮಾಡಿದ್ರು. ಸೊ ಒಂದು ಹಾರರ್ ಮೂವಿ. ಸೊ ಅವರೊಂದು ಎಲ್ಲೋ ಇದು ನೋಡಿದ್ದೆ ನಾನು, ಈ ಒಂದು ನ್ಯೂಸ್ ಅಲ್ಲಿ ಎಲ್ಲೋ ನೋಡಿದ್ ಜ್ಞಾಪಕ. ಸೊ ಹುಡುಗ ಒಂದು ಕತೆ ಹೇಳಿದ್ರೆ ಈ ತರ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾನೇ ಕರೆಸ್ದೆ, ಅವ್ರನ್ನ ಕರೆಸಿ ಈ ಥರದ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡೋಣ ಅಂತ ಹೇಳಿ. ಅವರೊಂದು ಕತೆ ಹೇಳಿದ್ರು. ಅದು ಲೈನ್ ತುಂಬ ಇಷ್ಟ ಆಯಿತು. ವೆರಿ 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 ಇನ್ನೋವೇಟಿವ್ ಲೈನ್. ಅದು ನಮ್ಮ ವಸಿಷ್ಠ ಸಿನಿಮಾ ಮತ್ತು ನಮ್ಮ ಡಿಗ್ರಿ ನಗರ ಸರ್ ಅವ್ರ ಮಗ ರಾಜವರ್ಧನ್ ಮತ್ತು ಕೃಷಿತಾ ಭಟ್ಟ, ಅತುಲ್ ಕುಲಕರ್ಣಿ, ಈ ಒಂದು ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಂದು ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ ಥ್ರಿಲ್ಲರ್ ಥರದ್ದು ಒಂದು ಸಿನಿಮಾ ಮಾಡ್ತಾ ಇದೀವಿ. ಅದು ಇಟ್ಸ್ ಗೋನ ಹಿಟ್ ಸ್ಕ್ರೀನ್. ಅಂದರೆ ಒಂದು ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಾ ಇದೆ. ಅದು ಮುಗಿದ ನಂತರ ಅದೇ ದಟ್ಸ್ ಗೋನ ಬಿ ದ ಫಸ್ಟ್ ಮೂವಿ ವಿಚ್ ಇಸ್ ರಿಲೀಸಿಂಗ್ ಅಂಡರ್ ಹರ್ಷ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್. ಏನದು ನನ್ನ ಫಸ್ಟ್ ಮೂವಿ ಲೈಕ್ ಪ್ರೊಡಕ್ಷನ್. ಸೊ ಈ ಥರದ್ದೊಂದು ಒಂದಷ್ಟು ನಡೀತಾ ಇದೆ ಸಿನಿಮಾ ಈಗ ಸದ್ಯದಲ್ಲಿ. ಸೊ ಇದರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಓಕೆ ಸರ್, ಪವನ್ ಅವರ ಸಿನಿಮಾ ಹೇಳ್ತಿರೋದ್ರೆ ಫಸ್ಟ್ ಸಿನಿಮಾನೇ ಕಾಮಿಡಿ ಕೊಟ್ರಿ, ಒಂದು ಮಾಸ್ ಕೊಟ್ರಿ, ಮತ್ತೆ ಒಂದು ಸಿನಿಮಾದ ವೆರೈಟಿ ಹೋಗ್ತಾನೆ ಇರುತ್ತೆ. ಸೊ ಇನ್ನು ಯಾವ ತರ ವೆರೈಟಿ ನೀವು ಕೊಡ್ಬೇಕು ಅಂತ ಇನ್ನೂ ಡಿಸೈಡ್ ಮಾಡ್ಕೊಳ್ತಾ ಇದ್ದೀರಾ? ನಾನು ಹುಡುಕ್ತಾ ಇದ್ದೀನಿ ಈಗ ನನಗೆ ಆಕ್ಚುಲಿ ತುಂಬಾ ಹೃದಯಕ್ಕೆ ಹತ್ರವಾದಂಥ ಸಿನಿಮಾ ಜೆಸ್ಸಿ ಆಕ್ಚುಲಿ. ಯಾಕಂದ್ರೆ ಎಲ್ಲ ಹಾರರ್ ಸಿನಿಮಾ ಮಾಡ್ತಾರೆ. ಹಾರರ್ ಸಿನಿಮಾ ಅಂತಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ಒಂದು ಅತೃಪ್ತ ಆತ್ಮ ಇರುತ್ತೆ, ಇಲ್ಲಿ ಒಂದು ಪ್ರೇಮಮಯವಾದ ಆತ್ಮ ಇದೆ ಫಿಲ್ಮ್ ಅಲ್ಲಿ. ಆ ಥರದ್ದೇನೋ ಅಂದ್ರೆ ಹಾರರ್ ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ಹಾರರ್ ಮಿಕ್ಸ್ ಮಾಡಿ ಹೆಂಗ್ ಮಾಡೋದು, ಬಿಕಾಸ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಷ್ಟೇ. ಆ ಥರದ ಲೈನಲ್ಲೇ ಅಂದ್ರೆ ಈಗ ಏನೇ ಒಂದು ಅಟೆಂಡ್ ಮಾಡಿದ್ರೆ ಆಕ್ಷನ್ ಅಲ್ಲೇನೆ ಫಾರ್ಮ್ಯಾಟ್ ಇರಬೇಕು, ಅದ್ರಲ್ಲೇನೆ ಒಂದು ಬೇರೆ ಒಂದು ಸೆಗ್ಮೆಂಟ್ ಇರೋ ಥರದ್ದೇನೋ ಒಂದು ಹಿಡಿತಾ ಇದ್ದೀನಿ ಕತೆ. ಲೆಟ್ಸಿ ಯಾವ ಥರ ಶೇಪಪ್ ತಗೊಳುತ್ತೆ ಗೊತ್ತಿಲ್ಲ, ನಾನು ಇನ್ನೂ ಬರೀತಾ ಇದ್ದೀನಿ. ಆಯ್ತು ಸರ್, ಒಳ್ಳೆದಾಗಿ ಬರೀರಿ, ಚೆನ್ನಾಗಿ ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಖಂಡಿತ. ಒಬ್ಬ ಡೈರೆಕ್ಟರ್ ಆಗಿ ಪವನ್ ಒಡೆಯರ್ ಡೈರೆಕ್ಟರ್ ಅಂದ್ರೆ ಪವನ್ ಒಡೆಯರ್ ಅಂತ ಗುರುತಿಸ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ಮಧ್ಯದಲ್ಲಿ ಪ್ರೊಡ್ಯೂಸರ್, ಈ ಒಂದು ಪುಷ್ಪಕಾಗಮನ ಸಿನಿಮಾದಲ್ಲಿ ಕೂಡ ನಿಮ್ಮ ಒನ್ ಆಫ್ ದಿ ಪ್ರೊಡ್ಯೂಸರ್. ಸೊ ನೆಕ್ಸ್ಟ್ ಈಗ ನಿಮ್ಮ ಒಡೆಯರ್ ಮೂವೀಸ್ ಕೂಡ ಲಾಂಚ್ ಆಗಿದೆ, ಅದು ಮುಂದುವರಿತಾರೆ. ಸೊ ಪ್ರೊಡ್ಯೂಸರ್ ಆಗಿ ಹೇಗೆ? ಸೊ ಪ್ರೊಡ್ಯೂಸರ್ ಅಂತಂದ್ರೆ ಇದು, ಯಾಕೆಂದ್ರೆ ಪ್ರೊಡ್ಯೂಸರ್ ಅನ್ನೋದು ತುಂಬಾ ದೊಡ್ಡ ವಿಷಯ. ಪ್ರೊಡ್ಯೂಸರ್ ಅನ್ನೋ ಹಂತಕ್ಕೆ ನಿಜವಾಗ್ಲೂ ನಾನು ಇನ್ನೂ ತಲುಪಿಲ್ಲ. ಅದೆಲ್ಲರ ಸ್ನೇಹಿತರು, ಎಲ್ಲ ಫ್ರೆಂಡ್ಸ್ಗಳ ಸಹಕಾರದಿಂದ ಅದು ನಡೀತಾ ಇದೆ ಅಷ್ಟೇ. ಸೊ ಹಾಗಾಗಿ ಒಬ್ಬ ಇಂಡಿವಿಜುವಲ್ ಪ್ರೊಡ್ಯೂಸರ್ ಆಗಿ ಬೆಳೆಯೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಆ್ಯಂಡ್ ಐ ವುಡ್ ಲೈಕ್ ಟು ಐಡೆಂಟಿಫೈ ಮೈಸೆಲ್ಫ್ ಆಸ್ ಡೈರೆಕ್ಟರ್ ಫಸ್ಟ್. ಸೊ ಹಾಗಾಗಿ ಖಂಡಿತ ನನಗೆ ಆಸೆಗಳಿದೆ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅನ್ನೋದು ಆಸೆ ಇದೆ. ನಿಮ್ಮ ಬಾಯಾರಿಕೆಯಿಂದ ಖಂಡಿತ ನನಗೆ ಆಸೆ ಇರೋಂಥ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋ ಶಕ್ತಿ ನನಗೆ ಬರಲಿ ಅಂತ ಅನ್ಕೊಳ್ತೀನಿ. ಡೆಫಿನೆಟ್ಲಿ ಅಫ್ಕೋರ್ಸ್ ಇವಾಗ ಏನು ಎಲ್ಲ ನಮ್ಮ ಸ್ನೇಹಿತರ ಸಹಕಾರ, ಒಂದಷ್ಟು ಜನ ಇನ್ವೆಸ್ಟರ್ಸ್, ಇವರೆಲ್ಲ ಏನು ಬಂದು ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಏನಿದ್ದಾರೆ, ಆ ಒಂದು ಪ್ರಯತ್ನ ಕಂಟಿನ್ಯೂಸ್ ಆಗಿ ಹಾಗೆ ಇರುತ್ತೆ. ಅಂದರೆ ನೀವು ಹೇಳಿದಾಗೆ ಒಬ್ಬ ಇಂಡಿವಿಜುವಲ್ ಪ್ರೊಡ್ಯೂಸರ್ ಆಗೋರು ಬೆಳೆಯುವಂಥ ಒಂದು ಅವಕಾಶ ಖಂಡಿತ ಬರಲಿ ಅಂತ ಹೇಳ್ತೀನಿ.
ಎಸ್ ಸರ್, ಕನ್ನಡದಲ್ಲಿ ಸಿನಿಮಾ ಮಾಡಿದ್ದೀರಾ, ಸೊ ತೆಲುಗು ಕೂಡ ಅವಾಗ ಸಿನಿಮಾ ಮಾಡಿದ್ರೆ, ಅಂದ್ರೆ ಕನ್ನಡದಲ್ಲಿ ಮಾಡಿರೋ ಸಿನಿಮಾನ ತೆಲುಗು ಹೈ ಬಜೆಟ್ ಅಲ್ಲಿ ಮತ್ತೆ ಅದ್ದೂರಿಯಲ್ಲಿ ಮಾಡ್ಕೊಡೋದು. ಸೊ ಈಗ ನೆಕ್ಸ್ಟ್ ಬೇರೆ ಅಂದ್ರೆ ಬೇರೆ ಲ್ಯಾಂಗ್ವೇಜಸ್ ನಿಮ್ ಸಿನಿಮಾಗಳೇನಾದ್ರು ಖಂಡಿತ ಇದೆ. ಆಕ್ಚುಲಿ ಒಂದು ಟಾಕ್ಸ್ ಕೂಡ ನಡೀತಾ ಇದೆ. ಬಟ್ ಅದೇ ಈಗ ಏನಾಗುತ್ತೆ ಅಂದ್ರೆ ಈಗ ಆವಾಗ ಡೆಡಿಕೇಶನ್ ರಿಕ್ವೈರ್ಸ್. ಇವಾಗ ನನ್ನನ್ನು ಕಂಪ್ಲೀಟಾಗಿ ಅಲ್ಲೇ ತೊಡಗಿಸ್ಕೋಬೇಕಾಗುತ್ತೆ, ಬಟ್ ನನಗೆ ಕನ್ನಡ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ನನಗೆ ಇಷ್ಟು ಹೆಸರಾಗಲಿ, ಇಷ್ಟು ಒಂದು ಐಡೆಂಟಿಫಿಕೇಶನ್ ಆಗಲಿ ಕೊಟ್ಟಿರೋದು ನಮ್ಮ ಜನತೆ. ಸೊ ಹಾಗಾಗಿ ಐ ವುಡ್ ಲೈಕ್ ಟು ಡೂ ಮೋರ್ ಕನ್ನಡ ಮೂವೀಸ್ ಹಿಯರ್. ಸೊ ಇಲ್ಲಿ ಮಾಡಿದ ನಂತರ ನನಗೇನು ಪ್ರಿಫರೆನ್ಸಸ್ ಇದ್ರು ನೆಕ್ಸ್ಟ್. ಓಕೆ ಸರ್, ತೆರೆ ಹಿಂದಿನ ಪವನ್ ಒಡೆಯರು ಸಿನಿಮಾಗಳ ಮೂಲಕ ನಿಮ್ಮ ಡಿಫ್ರೆಂಟ್ ಕಥೆಗಳು ಮನೋರಂಜನೆ ಕೊಟ್ಟಿದ್ದೀರಾ. ತೆರೆ ಮೇಲೆ ಈಗ ಒಂದು ಸಿನಿಮಾ ಹೀರೋ ಮಾಡಾಯ್ತು, ಸೊ ನೆಕ್ಸ್ಟ್ ವಾಟ್, ಯಾವಾಗ ನೆಕ್ಸ್ಟ್? ಈ ಕ್ವಶನ್ ಸಿಕ್ಕಾಪಟ್ಟೆ ಜನ ಕೇಳ್ತಿದ್ದಾರೆ ಎಲ್ಲರೂ. ನೋಡೋಣ, ಆದಷ್ಟು ಬೇಗ ಶಾರ್ಟ್ಲಿ ನೋಡೋಣ. ಬಿಕಾಸ್ ಅಂಥದ್ದೇನೋ ಆಲೋಚನೆ ಅಂತೂ ಸದ್ಯಕ್ಕೆ ತಲೆಯಲ್ಲಿ ಹೊಳೆದಿಲ್ಲ. ಏನಾದ್ರು ಆ ಥರ ಸ್ಟ್ರೈಕ್ ಆದರೆ ಡೆಫಿನೆಟ್ಲಿ ಫಸ್ಟ್ ನಿಮಗೆ ಹೇಳ್ತೀನಿ. ಓಕೆ ಸರ್, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಡೆ ಇನ್ನೊಂದು ಸಿನಿಮಾ ಬೇಗ ಬರಲಿ ಅಂತ. ಥ್ಯಾಂಕ್ ಯು. ಸರ್, ಈಗ ರೀಸೆಂಟ್ ಗಮನಿಸಿರ್ತೀರಾ, ನೋಟ್ ಬ್ಯಾನ್ ಆದಮೇಲೆ ಇಂಡಸ್ಟ್ರಿಗೆ ಸಾಕಷ್ಟು ಹೊಡೆತಗಳು ಬಿಟ್ಟಿರೋದು. ಸೊ ಆಸ್ ಎ ಡೈರೆಕ್ಟರ್, ಆಸ್ ಎ ಪ್ರೊಡ್ಯೂಸರ್, ಸೊ ನೀವು ನೋಡಿರುವಂಥ ಪ್ರಾಬ್ಲಮ್ಸ್ ಯಾವ ಥರ ಇದೆ ಇಂಡಸ್ಟ್ರಿ? ನೋಟ್ ಬ್ಯಾನ್ ಆದಮೇಲೆ ಎಫೆಕ್ಟ್ ಆಗಿದ್ದು ಫಸ್ಟ್ ನಮ್ಮ ಸಿನಿಮಾಗೇನೆ ಆ್ಯಕ್ಚುಲಿ. ಬಿಕಾಸ್ ನಟರಾಜ್ ಸರ್ವಿಸ್ ರಿಲೀಸ್ ದಿನ ಸಿನಿಮಾ ನಾನು ಥಿಯೇಟ್ರಿಗೆ ಹೋಗ್ತಾ ಇರಬೇಕಾದ್ರೆ ಆನ್ ದಿ ವೇ ಬಂದಿದ್ದ ಬ್ಯಾಂಕ್ಗಳ ಮುಂದೆ ಎಲ್ಲ 60 ಕಿಲೋಮೀಟರ್ ಕ್ಯೂ ಇತ್ತು. ಅದು ನೋಡ್ಕೊಂಡೇ ಹೋದೆ. ಸೊ ನೋಟ್ ಬ್ಯಾನ್ ಅನ್ನೋದು ಅದು ಅಂದರೆ ಒಂದು ನನ್ನ ಅಭಿಪ್ರಾಯ ಏನಂತಂದರೆ, ನೋಟ್ ಬ್ಯಾನ್ ಮಾಡೋದಕ್ಕಿಂತ ಮುಂಚೆ ಮೇ ಬಿ ಗೌರ್ಮೆಂಟ್ ಆರ್ ನಮ್ಮ ಯಾವುದೇ ಒಂದು ಏನು ಸಿನಿಮಾಗೆ ಸಂಬಂಧಪಟ್ಟ ಒಂದು ಸಂಸ್ಥೆಗಳು ಏನಿರ್ಬೋದು, ಅವ್ರು ಒಂದು ಪ್ರಿಕಾಷನರಿ ಮೆಷರ್ ತಗೋಬಹುದಾಗಿತ್ತೇನೋ ಅನ್ನೋದು ಒಂದೇ ಒಂದು ಅಭಿಪ್ರಾಯ. ಬಿಕಾಸ್ ಏನಾಯಿತು, ಸಿನಿಮಾನ ನಂಬ್ಕೊಂಡೇನೆ ಒಂದಷ್ಟು ಸಾವಿರ ಕುಟುಂಬಗಳಿದೆ, ಒಂದಷ್ಟು ಫ್ಯಾಮಿಲಿಗಳಿದೆ. ಇದೇ ಅವರಿಗೆ ಬ್ರೆಡ್ ಆ್ಯಂಡ್ ಬಟರ್ ದಿನ. ಏಕೆಂದರೆ ನೋಟ್ ಬ್ಯಾನ್ ಆದಮೇಲೆ ಎಷ್ಟೋ ಶೂಟಿಂಗ್ಗಳು ನಿಂತೋಯ್ತು. ಸೊ ಡೈಲಿ ವೇಜಸ್ಸಿಗೆ ಕೆಲಸ ಮಾಡೋರಿಗೆ ಕೆಲಸಗಳಿಲ್ಲದಂಗೆ ಆಯಿತು. ಈ ಥರದ್ದೆಲ್ಲ ಇನ್ಸಿಡೆಂಟ್ಸ್ ಆಯಿತು. ಆಮೇಲೆ ಆನ್ ದ ಅದರ್ ಹ್ಯಾಂಡ್, ಈಗ ನಮ್ಮ ಸಿನಿಮಾನ ಇಟ್ಸ್ ಅ ಬಿಗ್ಗೆಸ್ಟ್ ಎಕ್ಸಾಂಪಲ್ ಫಾರ್ ಅದರ್ ಫಿಲ್ಮ್ಸ್ ವಿಚ್ ಇಸ್ ಬಿನ್ ಅಫೆಕ್ಟೆಡ್ ಬೈ ಡಿಮಾನಿಟೈಸೇಷನ್. ನಾನೇನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೊಂದು ಆ್ಯಡ್ ಕೊಟ್ಟಿದ್ವಿ 500,000 ಅಕ್ಸೆಪ್ಟ್ ಮಾಡ್ತೀವಿ ಅಂತ. ನಮ್ಮ ಡಿಸ್ಟ್ರಿಬ್ಯೂಟ್ರು ಡೈರಿ ಮಾಡಿದ್ರು ಆ ಥರ ಮಾಡ್ತೀವಿ ಅಂತೇಳಿ. ಬಟ್ ಅದಾದಮೇಲೆ ನಮಗೆ ಸರಿಯಾದಂಥ ಇದು ಬರಲಿಲ್ಲ. ಇಲ್ಲ, ಹಂಗೆ ಮಾಡೋಕ್ಕಾಗಲ್ಲ, ಅದು ಇಟ್ಸ್ ಕಂಪ್ಲೀಟ್ಲಿ ಇದು ಇಟ್ ಕಾಂಟ್ ಬಿ ಡನ್ ಅನ್ನೋ ಥರ ಒಂದು ಬಂತು. ಬಟ್ ಅದು ಬೇರೆ ಥರ ಎಫೆಕ್ಟ್ ಆಯ್ತು ನಮಗೆ. 500,000 ಅಕ್ಸೆಪ್ಟ್ ಮಾಡಿದ್ದಿದ್ರೆ ಬಹುಶಃ ನಮ್ದು ಕಲೆಕ್ಷನ್ ತುಂಬ ಚೆನ್ನಾಗಿ ಇನ್ನೂ ಡಬಲ್ ಆಗಿರ್ತಿತ್ತು. ಒಂದು ರೇಂಜಿಗೆ ಚೆನ್ನಾಗಾಯಿತು, ಬಟ್ ಇನ್ನೂ ಚೆನ್ನಾಗಾಗ್ತಾ ಇತ್ತು. ಏನಕ್ಕೆ ಅಂತಂದರೆ, ಅಟ್ಲೀಸ್ಟ್ ನಾವು ಎಂಜಾಯ್ ಮೂವಿ. ವಿ ಆರ್ ನಾಟ್ ಗಿವಿಂಗ್ ಯು ದ ಚೇಂಜ್ ದರ್. ನಾವು ನಿಮಗೆ 1,000 ರೂಪಾಯಿ ನೀವು ನೋಡ್ಕೊಟ್ರೆ ನಾವು ನಿಮಗೆ ದುಡ್ಡು ವಾಪಸ್ ಕೊಡಲ್ಲ. 1,000 ರೂಪಾಯಿ ಅಂದರೆ 10 ಟಿಕೆಟ್ ತೊಗೊಳ್ಳಿ ಅಷ್ಟೇ. ಯಾರೊಬ್ಬರು ಮಾತಾಡಿರೋರಿಗೆ ಅವ್ರಂದ್ರೆ ಇದು ಏನೋ ಸಿನಿಮಾಗೂ ಒಳ್ಳೇದಾಗಿರೋಲ್ಲ, ಪಾರದರ್ಶಕತೆ ಇರುತ್ತೆ ನಿಮಗೆ ಆ ಪ್ರೋಸೆಸ್ಸಲ್ಲಿ. ಎಷ್ಟು ಟಿಕೆಟ್ ಸೇಲ್ ಆಗಿರುತ್ತೆ, ಪ್ರತಿ ಟಿಕೆಟ್ಗೂ ಲೆಕ್ಕ ಇರುತ್ತೆ. ಆ ಲೆಕ್ಕ, ಆ ದುಡ್ಡನ್ನೇ ನಾವು ಬ್ಯಾಂಕಿಗೆ ಕಟ್ತೀವಿ ಅಷ್ಟೇ. ಸೊ ನೀಟ್ ಪ್ರೋಸೆಸ್ ಅದು. ಇನ್ ಸಚ್ಚವೇ ಒಂದು ಟಿಕೆಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಗೌರ್ಮೆಂಟ್ಗೂ ಆದಾಯ ಇರುತ್ತೆ. ಏನೋ ಒಂದು ಸೇಲ್ ಆಗುತ್ತೆ, ಯಾರೋ ಒಬ್ಬ ಬದುಕೋತಾರೆ. ಥಿಯೇಟ್ರಲ್ಲಿ ಇದೊಂದು ಕಡೆ ಆದರೆ ಇದು ಆಗದೇ ಇಲ್ಲ ಅನ್ನೋದು ಒಂದು ಮಾತತ್ತು. ಆಗದೇ ಇಲ್ಲ ಅಂತ ಹೇಳಿ ನಮ್ಮ ಸಿನಿಮಾ 500,000 ನೀವು ಮಾಡಿದ್ರೆ ನಾವು ರಿಲೀಸ್ ಮಾಡಲ್ಲ ಅನ್ನೋ ಥರ ಎಲ್ಲ ಹೋಗಿ ಎಲ್ಲ ಅದಕ್ಕಿಂತ ನೆಕ್ಸ್ಟ್ ಡೇನ ಯು ಡೋಂಟ್ ಬಿಲೀವ್, ಮಹಾರಾಷ್ಟ್ರದಲ್ಲಿ 500,000 ನೋಟ್ನ ಒಪ್ಕೋತೀವಿ. ಮರಾಠಿ ಸಿನಿಮಾ ಇಂಡಸ್ಟ್ರಿನ ಎನ್ಕರೇಜ್ ಮಾಡೋದಕ್ಕೋಸ್ಕರ 500,000 ನೋಟ್ನ ನಾವು ಒಪ್ಕೋತೀವಿ ಟಿಲ್ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇಟ್. ಇದನ್ನ ಸ್ವತಃ ಚೀಫ್ ಮಿನಿಸ್ಟ್ರು ಮತ್ತು ಅಲ್ಲಿನ ಸಾಂಸ್ಕೃತಿಕ ಇಲಾಖೆ ಮಿನಿಸ್ಟ್ರು ದೇವೇಂದ್ರ ಫಡ್ನವೀಸ್ ಚೀಫ್ ಮಿನಿಸ್ಟ್ರು ಅವರು ದೇ ಅಕ್ಸೆಪ್ಟೆಡ್ 500,000 rupees ನೋಟ್ಸ್. ಇಲ್ಲಿ ನಮ್ಮಲ್ಲಿ ಏನಕ್ಕೆ ಆ ಥರ ಆಗಲಿಲ್ಲ. ವೆರಿ ನೆಕ್ಸ್ಟ್ ಡೇ, ವೆರಿ ಥರ್ಡ್ ಡೇ ಬಂತದು ಅನೌನ್ಸ್ಮೆಂಟ್. ನಾವು ಆ ಪ್ಲಾನ್ನ ಮುಂಚೆನೇ ಮಾಡಿದ್ದೀವಿ, ಬಟ್ ನಮಗದು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆ ಥರದ್ದೊಂದು ಅಂದರೆ ಏನಾಗುತ್ತೆ, ಒಂದು ಸಪೋರ್ಟ್ ಬೇಕು. ಒಂದು ಯಾವುದೋ ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಬೇಕು, ಒಬ್ಬ ಡಿಸ್ಟ್ರಿಬ್ಯೂಟರ್ನ ಉಳಿಸ್ಬೇಕು, ಒಂದು ಸಿನಿಮಾನ ಉಳಿಸ್ಬೇಕು. ಒಂದು ಸಿನಿಮಾ ಉಳಿದ್ರೇನೆ ಒಂದು ಸಿನಿಮಾ ಇಂಡಸ್ಟ್ರಿ ಉಳಿಯೋದಾಗುತ್ತೆ. ಸೊ ಸಿನಿಮಾಗಳು ಉಳಿಬೇಕು ಮೇನ್, ಅದು ಸೆಕೆಂಡ್ರಿ. ನಾವು ಸಿನಿಮಾ ಹೆಂಗಿದೆಯೋ ಅದೇನಿದೆ ಅದೆಲ್ಲ ಸೆಕೆಂಡ್ರಿ, ಬಟ್ ಸಿನಿಮಾ ನೋಡೋಕ್ಕೆ ಜನ ಬರಬೇಕಲ್ಲ. ಸೊ ಬರೋದಕ್ಕೆ ಡಿಮಾನಿಟೈಸೇಷನ್ ಒಂದು ಬೇಲಿ ಇತ್ತು. ಆ ಬೇಲಿನ ಮಹಾರಾಷ್ಟ್ರ ಗೌರ್ಮೆಂಟು ಕಿತ್ತಾಕಿದ್ರು. ಬಟ್ ಇಲ್ಲಿ ನಮ್ಗೆ ಯಾರು ಅದು ಗೊತ್ತಾಗ್ಲೂ ಇಲ್ಲ. ನಾವು ಅದ್ರ ಮುಂಚೆ ಐಡಿಯಾ ಮಾಡಿದ್ರು ನಮ್ಗೆ ಯಾರೋ ಹೆಲ್ಪ್ ಮಾಡಿ. ಸೊ ಈ ಥರದ್ದು ಒಂದಷ್ಟು ಎಫೆಕ್ಟ್ ಆಯಿತು. ಹಾಗೆ ಡಿಮಾನಿಟೈಸೇಷನ್ ಇಂದ ಬಹುಶಃ ನನಗನ್ಸೋ ಮಟ್ಟಿಗೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಿಕಾಸ್ ಏನಾಗುತ್ತೆ, ಒಂದು ಕಂಪ್ಲೀಟ್ ಕ್ಯಾಶ್ ಫ್ಲೋ ಇದೆ. ಅಂದರೆ ಏನು ಫ್ಲೋ ಇದೆಯಲ್ಲ ದುಡ್ಡಿಂದು, ಯಾರಿಗೆ ಹೋಗುತ್ತೆ ಏನೋ ನೀಟಾಗಿ ಒಂದು ಗೊತ್ತಾಗುತ್ತೆ. ಒಂದು ಕ್ವಾಲಿಟಿ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಅಂದರೆ ಇವಾಗೇನು ಇವಾಗ ಅಂದರೆ ನಂಬರ್ ಆಫ್ ರಿಲೀಸಸ್ ಕಡಿಮೆ ಆಗಬಹುದು ಲಾಸ್ಟ್ ಇಯರ್ಗಿಂತ ಈ ವರ್ಷ ಒಂದು 50% ಕಡಿಮೆ ಆಗಬಹುದು ಮೋಸ್ಟ್ಲಿ. ಹಂಗೆ ಮಾಡಿದ್ರೆ ಥಿಯೇಟರ್ ಸಮಸ್ಯೆ ಇರಲ್ಲ. ಈಗ ಲಾಸ್ಟ್ ಇಯರ್ ಎಲ್ಲ ವಾರಕ್ಕೆ 8-9 ಸಿನಿಮಾ ರಿಲೀಸ್ ಆಗೋದು. ಈ ಸತಿ ಬಹುಶಃ ಥಿಯೇಟರ್ ಸಮಸ್ಯೆಗಳಿರಲ್ಲ ಅನ್ನೋದು ಒಂದು ನನ್ನ ಒಂದು ಗೆಸ್. ಮತ್ತೆ ಒಳ್ಳೆ ಸಿನಿಮಾಗಳು ಬರುತ್ತೆ ಅನ್ನೋದು ಒಂದು ಗೆಸ್. ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಈ ಡಬ್ಬಿಂಗ್ ಅನ್ನೋದು ನಡ್ಕೊಂಡು ಬರ್ತಾನೆ ಇದೆ. ಸೊ ಅದೇ ಡೈರೆಕ್ಟರ್ ಆಗಿ ಡಬ್ಬಿಂಗ್ ಈ ವಿವಾದ ಬೇಕು ಅನ್ನೋರು ತುಂಬಾ ಜನ ಇದ್ದಾರೆ, ಬೇಡ ಅನ್ನೋರು ವಿರೋಧ ಮಾಡೋರು ತುಂಬಾ ಜನ ಇದೆ. ಅದೇ ಡೈರೆಕ್ಟರ್ ನೀವೇನು ಹೇಳ್ತೀರಿ? ಅಂದ್ರೆ ಸರ್ ನನಗೆ ಆಕ್ಚುಲಿ ಗೊತ್ತಿಲ್ಲ. ಡಬ್ಬಿಂಗ್ ಅದು ನಮ್ಮ ಸಂಸ್ಕೃತಿ ಹಾಳು ಮಾಡುತ್ತೆ, ಅದೊಂದು ಸೈಡ್ ಆದ್ರೆ ಮತ್ತೆ ಇಲ್ಲ ಡಬ್ಬಿಂಗ್ ಅದು ಅಂದ್ರೆ ವ್ಯಾಪಾರ ದೃಷ್ಟಿಲಿ ಹೋದ್ರೆ ಮೊನೋಪಲಿ ಮಾಡ್ಕೊಳಂಗಿಲ್ಲ, ಅದು ಲಾ, ದಟ್ ಇಸ್ ಅ ಲಾ ಆಕ್ಚುಲಿ. ಸೊ ಇವೆರಡರ ಮಧ್ಯೆ ನಾನು ಯೋಚನೆ ಮಾಡೋದಾದ್ರೆ ಅಂದ್ರೆ ಡಬ್ಬಿಂಗ್ ಆಕ್ಚುಲಿ ಗೊತ್ತಿಲ್ಲ ನನಗೆ, ಅದ್ರ ಇಂಪ್ಯಾಕ್ಟ್ ಏನು, ಅದ್ರ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನಂದೊಂದೇ ಒಂದು ವ್ಯೂ ಹೇಳ್ತೀನಿ ನಾನು. ನಾವು ಡಬ್ಬಿಂಗ್ನ ಸಿನಿಮಾ ಮಾತ್ರ ಸ್ಟಾಪ್ ಮಾಡಿದ್ದೀವಿ. ಸಿನಿಮಾಗೆ ಮಾತ್ರ ಡಬ್ಬಿಂಗ್ನ ಸ್ಟಾಪ್ ಮಾಡಿದ್ದೀವಿ. ನೀವು ಇಫ್ ಎಟ್ ಆಲ್ ಯು ವಾಂಟ್ ಟು ಸ್ಟಾಪ್ ಡಬ್ಬಿಂಗ್ ಅಂತಂದ್ರೆ ಕಂಪ್ಲೀಟ್ಲಿ ಅಡ್ವರ್ಟೈಸ್ಮೆಂಟ್ ಸೆಕ್ಟರ್ ಇಂದ ಸ್ಟಾಪ್ ಮಾಡಿ ಅಂತ. ಯಾವುದೋ ಒಂದು ಪರ್ಟಿಕ್ಯುಲರ್ ಯಾವುದೋ ಬ್ರ್ಯಾಂಡ್ ಇನ್ಯಾವುದೋ ತೆಲುಗು ಸೂಪರ್ ಸ್ಟಾರ್, ಹಿಂದಿ ಸೂಪರ್ ಸ್ಟಾರ್ ಕನ್ನಡದಲ್ಲೇ ನೀವು ಡಬ್ ಮಾಡ್ತೀರಾ ಟಿವಿಲಿ ಆ್ಯಡ್ ಬರೋದಕ್ಕೆ, ಅದನ್ನು ಸ್ಟಾಪ್ ಮಾಡಿ. ಸಿನಿಮಾಗೆ ಸ್ಟಾಪ್ ಮಾಡ್ತೀವಿ ಬೇಡ, ಅದನ್ನು ಸ್ಟಾಪ್ ಮಾಡಿ. ನಮ್ಮ ಸೂಪರ್ ಸ್ಟಾರ್ಗಳೇ ಮಾಡಲಿ, ನಮ್ಮ ಕನ್ನಡ ಸೂಪರ್ ಸ್ಟಾರ್ಗಳೇ ಮಾಡಲಿ. ನಮ್ಮ ಕನ್ನಡ ಇನ್ನೂ ಕನ್ನಡದಲ್ಲೇ ಶೂಟ್ ಮಾಡಬೇಕು ಅನ್ನೋ ರೂಲ್ಸ್ ತಂದರೆ, ಈಗ ಡಬ್ಬಿಂಗ್ ಮಾಡಿದ್ರೆ ಹಿಂಗೆ ಕನ್ನಡದಲ್ಲೇ ರೂಲ್ಸ್ ಶೂಟ್ ಮಾಡಬೇಕು ಅನ್ನೋ ರೂಲ್ಸ್ ತಂದರೆ ಇಲ್ಲಿ ಇನ್ನೂ ಕೆಲಸ ಸಿಗುತ್ತಲ್ಲ. ಡಬ್ಬಿಂಗ್ನ ಇಫ್ ಯು ವಾಂಟ್ ಸ್ಟಾಪ್ ಡಬ್ಬಿಂಗ್, ಯು ಹ್ಯಾವ್ ಟು ಸ್ಟಾಪ್ ಫ್ರಮ್ ದ ಬೇಸ್. ಯಾವುದೋ ಒಂದು ಸೆಗ್ಮೆಂಟಿಗೆ ಬಿಟ್ಟು ಒಂದು ಸೆಗ್ಮೆಂಟಿಗೆ ಬಿಡದೆ ಅದು ಎಲ್ಲೋ ಸ್ಟಾಪ್ ಮಾಡೋಂಗಿದ್ರೆ ಹಂಗೂ ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಹೌದು, ನೋಡೋಣ. ಇನ್ನೂ ನಡ್ಕೊಂಡು ಬರ್ತಾ ಇದೆ, ಮುಂದೆ ಅದು ಹೋಗುತ್ತಾ, ಕಂಟಿನ್ಯೂ ಆಗುತ್ತೆ, ಒಂದು ಸಮಸ್ಯೆ ಬಗೆಹರಿಸ್ತಾರೆ ನನಗೆ ಗೊತ್ತಿಲ್ಲ, ಕಾದ್ ನೋಡೋಣ. ಓಕೆ ಸರ್, ಮತ್ತೆ ಪುನೀತ್ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅಂದ್ರೆ ಆಫ್ಟರ್ ರಣವಿಕ್ರಮ್, ಎಲ್ಲಿವರೆಗೂ ಬಂದಿದೆ? ಆದ್ರೆ ಅದು ಇನ್ನೂ ಬಹಳ ಲೇಟ್ ಆಗ್ಬೋದು ಮೋಸ್ಟ್ಲಿ, ಬಿಕಾಸ್ ಅವರು ಪೂಜೆ ಏನೋ ಒಂದು ಸಿನಿಮಾ ತಗೊಂಡಿದ್ದಾರೆ. ಅದಕ್ಕೆ ಮಧ್ಯ ನಂದು ಇನ್ನೊಂದು ಒಂದು ಡೈರೆಕ್ಷನ್ ಮಾಡೋಣ ಅಂತ ಒಂದು ಅನ್ಕೊಂಡಿದ್ದೀನಿ. ಸೊ ಈ ಪ್ರೋಸೆಸ್ ಅಲ್ಲಿ ಅದು ಇನ್ನೂ ತುಂಬಾ ಲೇಟ್ ಆಗುತ್ತೆ. ನಿಮ್ಮ ಡೈರೆಕ್ಷನ್ ಸಿನಿಮಾ ಅಂತ ಹೇಳಿದ್ರೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಪರ್ಟಿಕ್ಯುಲರ್ ಆ ಸಿನಿಮಾ ಬಗ್ಗೆ ಹೇಳಿದ್ರೆ ಇಲ್ಲ, ಆ ಸಿನಿಮಾ ಬಗ್ಗೆ ಖಂಡಿತ ನಾನು ಹೇಳಕ್ಕಾಗಲ್ಲ. ಬಟ್ ಈವರೆಗೂ ಒಂದೇ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಈವರೆಗೂ ನಾನೇನೋ ಟ್ರೈ ಮಾಡ್ದಲೇ ಇರೋವಂಥ ಒಂದು ಜನರ್ ಖಂಡಿತ ಬರುತ್ತೆ. ಅಂದ್ರೆ ನಾನು ಅಟೆಂಪ್ಟ್ ಮಾಡ್ದಲೇ ಇರೋವಂಥ ಒಂದು ಜನರ್ ಬಹುಶಃ ನನಗೂ ಹೊಸದಿರುತ್ತದೆ. ನಾನು ಕೂಡ ರಿಸರ್ಚ್ ಮಾಡ್ತಾ ಇದ್ದೀನಿ. ಆ ಥರದ್ದೇನೋ ಒಂದು ಡೆಫಿನೆಟ್ಲಿ ಒಳ್ಳೆ ಸ್ಕ್ರಿಪ್ಟ್, ಒಳ್ಳೆ ಜನರ್ ಖಂಡಿತ ಇರುತ್ತೆ. ಓಕೆ ಸರ್, ಮತ್ತೊಂದು ಇಂಟ್ರೆಸ್ಟಿಂಗ್ ನಿಮ್ಮ ಬಗ್ಗೆ ತಿಳ್ಕೊಬೇಕಾಗಿರೋದು ಮತ್ತೆ ಕೇಳಬೇಕಂತಿರೋದು ಪರ್ಸನಲ್ ಆಗಿ ಮದುವೆ ಸರ್, ಅಂದ್ರೆ ಮದುವೆ ಸುದ್ದಿ ಸಮಾಚಾರ ಆ ಥರದ್ದು ನಿಜವಾಗ್ಲೂ ಯೋಚನೆ ಸಹಿತ ಮಾಡಿಲ್ಲ ಇನ್ನು. ಬಿಕಾಸ್ ಸಾಧನೆ ಅಂದ್ರೆ ಇದರ ನೀವು ನಕ್ದಂಗೆ ನಕ್ಬಿಡ್ತೀನಿ ನಾನು ಮದ್ವೆನ ಅಂತ. ಬಿಕಾಸ್ ಆ ಮೈಂಡ್ ಸೆಟ್ ಇನ್ನೂ ಬಂದಿಲ್ಲ. ಬಿಕಾಸ್ ಐ ವಾಂಟ್ ಟು ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಮೂವೀಸ್ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಇದೆ. ಸೊ ಹಂಗಾಗಿ ಎಲ್ಲ ಮುಗಿದ ನಂತರ ನೋಡೋಣ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.